ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮತ್ತು ನಮ್ಮ ಯಜಮಾನ್ರ ಈಗ ತಯಾರಾಗಿ ಕಾಂತಾರ ಮೂವಿಗೆ ಹೋಗ್ಬೇಕನ್ನತ್ತೀವಿ. ನಮ್ಮ ಜೊತೆ ನಮ್ಮ ಅಕ್ಕಾರು ಬರತ್ತಾರ. ಈಗ ಎಲ್ಲರೂ ಕಾಂತಾರ ಮೂವಿಗೆ ಹೋಗಕ್ಕೆ ಅಕ್ಕನೂ ರೆಡಿ ಆಗತ್ತಾರ ಮತ್ತು ನಮ್ಮ ಯಜಮಾನ್ರು ರೆಡಿ ಆಗತ್ತಾರ. ಈಗ ನಾವು ರೆಡಿ ಆಗೋಣ. ನ್ಯೂ ಪ್ಯಾಟರ್ನ್ ಡ್ರೆಸ್ ಇವತ್ತೊಂದು ಸೆಟ್ ತೊಗೊಂಡಿದ್ದೆ. ವಿತ್ ಕಾಲರ್ ಐತಿದ್ದು ನ್ಯೂ ಡ್ರೆಸ್ ತೊಗೊಂಡಿದ್ದೆ. ಅವನ್ನ ಈಗ ವೇರ್ ಮಾಡಿಕೊಂಡು ಕಾಂತಾರ ಮೂವಿಗೆ ಹೋಗ್ಬೇಕಂತ ತಯಾರಾಗತ್ತೀವಿ. ಈ ಡ್ರೆಸ್ ಜೊತೆ ಮ್ಯಾಚ್ ಆಗಕ್ಕೆ ಈ ಸರ ಹಾಕೋಬೇಕಂತ ಅನ್ಕೊಂಡೀನಿ. ಇದು ಗೋವಾಕ್ಕೆ ಹೋದಾಗ ನಮ್ಮ ಯಜಮಾನ್ರು ಕೊಡ್ಸ್ಯಾರ ನಂಗೆ. ಈ ರೀತಿ ಫೈನಲ್ ಲುಕ್ ಐತಿ. ಈಗ ಒಂದು ಬಿಂದಿ ಹಚ್ಕೋಬೇಕು ಆ್ಯಂಡ್ ಸಿಂಧೂರ ಹಚ್ಕೋಬೇಕು. ಸಿನಿಮಾ ಥಿಯೇಟ್ರಿಗೆ ಬಂದಿದ್ವಿ. ಇಲ್ಲಿ ಟಿಕೆಟ್ ತೊಗೋಕೆ ನಮ್ಮ ಯಜಮಾನ್ರು ಹೋಗ್ಯಾರ. ಭಾಳ ರಶ್ ಐತಿ, ಜನರೇ ಮನಗಂಡ ಬಂದಾರ ಕಾಂತಾರ ಮೂವಿ ನೋಡಕ್ಕೆ. ಎಲ್ಲ ಕಾಂತಾರ ಮೂವಿ ಕ್ರೇಜ್ ಅಂತೂ ಜಾಸ್ತಿ ಆಗೈತಿ. ಬೆಳಗ್ಗೆ ಒಳಗೆ ಜನ ಎಷ್ಟು ಸೇರೈತಂದ್ರೆ ಬೆಳಗ್ಗೆ ಟಾಕೀಸ್ಗೆ ಬಂದೀವಿ ನಾವು. ಒಂದ್ಸತಿ ನೋಡ್ರಿ ಜನ ಅಂದ್ರೆ ಫುಲ್ ಜನ. ಟಿಕೆಟ್ ಯಾವಾಗ ಸಿಗ್ತೈತೇನೋ ನಮ್ಮ ಯಜಮಾನ್ರು ಹೋಗ್ಯಾರ. ಈಗ ಫಸ್ಟ್ ಹೋಗಿದ್ದಂತೂ ಜನ ಹೊರಗೆ ಬಂದ ತಕ್ಷಣ ನಾವು ಒಳಗೆ ಹೋಗಬೇಕು. ಈಗ ನೋಡ್ಬೇಕು ನಾವು ಯಾವ ರೀತಿ ಐತಿ. ಬಂದು ನೋಡ್ಕೊಂಬಂದ್ಮೇಲೆ ನಿಮ್ಗೆ ಹೆಂಗೈತೆ ಅನ್ನೋದು ಹೇಳ್ತೀನಿ. ನಮ್ಮ ಯಜಮಾನ್ರಿಗೆ ಹೋಗಿ ಭಾಳ ಹೊತ್ತಾಯ್ತು, ಇನ್ನೂ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ಸತ್ತ. ನಾವು ಇಲ್ಲಿ ಕಾಯಕತ್ತೀವಿ. ಪಿಕ್ಚರ್ ಸೌಂಡ್ ಒಳಗೆ ಹೋದವ್ರದ್ದೆಲ್ಲ ಸೌಂಡ್ ಕೇಳತ್ತೈತಿ. ಪಿಕ್ಚರ್ ಈಗ ನೀನು ಮುಗಿ ಹಂತಕ್ಕೆ ಬಂದೈತೆ ಅಲ್ಲಿ. ಅವ್ರು ಬಂದ ತಕ್ಷಣವೇ ನಾವು ಹೋಗಬೇಕು. ಆದರೆ ಇನ್ನೂ ಇಲ್ಲಿ ಟಿಕೆಟ್ ಕೊಡತ್ತಿಲ್ಲ. ನಮ್ಮ ಯಜಮಾನ್ರು ಅವಾಗಿಂದ ಹೋಗಿ ನಿಂತಾರ ಟಿಕೆಟ್ ಸಲುವಾಗಿ. ಜಾಸ್ತಿ ಜನ ಇರೋ ಕಾರಣಕ್ಕಾಗಿ ರಶ್ ಆಗೈತಲ್ಲ, ಅದಕ್ಕೆ ಟಿಕೆಟ್ ಸಿಗತ್ತಿಲ್ಲ ಅನ್ಸತ್ತ. ಆಮೇಲೆ ನಮ್ಮ ಅಕ್ಕನೂ ಇಲ್ಲೇ ನಿಂತಾರ. ಸ್ವಲ್ಪ ಅವ್ರಿಗೆ ಕ್ಯಾಮ್ರಾ ಶಾಯ್ ಐತಿ, ಅದಕ್ಕೋಸ್ಕರ ಅವ್ರು ಕ್ಯಾಮ್ರಾ ಮುಂದೆ ಬರೋದಿಲ್ಲ. ನಾ ಅಂತರೂ ಪಿಕ್ಚರ್ ನೋಡ್ಬೇಕಂತ ಕುತೂಹಲದಿಂದ ಕಾಯಕತ್ತೀನಿ. ಯಾವಾಗ ಜನ ಹೊರಗೆ ಬರ್ತೈತಿ, ನಾವು ಯಾವಾಗ ಹೋಗ್ಬೇಕಂತೇಳಿ ವೆಯ್ಟ್ ಮಾಡತ್ತೀವಿ. ಕಾಂತಾರ ಮೂವಿ ಹೆಂಗೈತೆ ಅಂತೇಳಿ ಭಾಳ ಕ್ರೇಜ್ದಿಂದ ಕಾಯ್ತೀವಿ. ಆಮೇಲೆ ಈಗ ನಮ್ಮ ತಮ್ಮ ಒಬ್ಬ ಬಂದಾನ, ಅವನು ನಮ್ಮ ಜೊತೆ ಸೇರಿ ಈಗ ಪಿಕ್ಚರ್ಗೆ ಬರ್ತಾನೆ. ಅವ್ನ ಸಲ್ಮಂದು ವೆಯ್ಟ್ ಮಾಡತ್ತಿದ್ವಿ. ಈಗ ಅಷ್ಟರು ಸೇರಿ ಹೋಗಿ ಒಳಗೆ ಹೋಗಿ ಪಿಕ್ಚರ್ ನೋಡಬೇಕು. ಫಸ್ಟ್ ಕಾಂತಾರ ನೋಡಿದಾಗ ಅವಾಗೂ ಭಾಳ ಇಷ್ಟ ಆಗಿತ್ತು ನಮಗೆ. ಇವಾಗ ಹೆಂಗೈತೆ ಅನ್ನೋಂಥ ಭಾಳ ಕುತೂಹಲದಿಂದ ಕಾಯಕತ್ತೀವಿ. ಎಲ್ಲರೂ ಐ ಥಿಂಕ್ ನೋಡಿರ್ಬೋದು, ಮೊನ್ನೆ ಬಂದೈತಿ ಪಿಕ್ಚರ್. ನಾವೇ ಸ್ವಲ್ಪ ಲೇಟ್ ಮಾಡ್ತೀವಿ, ಯಾಕಂದ್ರೆ ಇವತ್ತು ಸಂಡೇ ಎಲ್ಲ ಯಜಮಾನ್ರು ಫ್ರೀ ಇದ್ದಿದ್ದಿಲ್ಲ. ಅದಕ್ಕೆ ಸಂಡೇ ರಜೆ ಇತ್ತು ಮತ್ತು ನಮ್ಮ ಅಕ್ಕನೂ ಫ್ರೀ ಇದ್ದರು. ಎಲ್ಲರೂ ಸೇರಿ ಹೋಗ್ಬೇಕಂತ ಇವತ್ತು ಡಿಸೈಡ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಇನ್ನು ಹೋಗಿ ಪಿಕ್ಚರ್ ನೋಡಬೇಕು. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಮಿಸ್ ಮಾಡ್ಕೊತೇವೆ. ಮದುವೆ ಆಗಾಗಿಂದ ಯಜಮಾನ್ರು ಅಕ್ಕ ಫ್ಯಾಮಿಲಿ ಜೊತೆನೇ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್ ಜೊತೆ ಮೂವಿ ಅದು ನೋಡಿದ್ರೆ ಏನೋ ಖುಷಿ ಆಗ್ತಿತ್ತೇನೋ. ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆಗೆ ಬೇರೆ ಕಡೆ ಹೋಗ್ಯಾರ. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಅವರು ಎಲ್ಲ ಅಲ್ಲೇ ಪಿಕ್ಚರ್ ನೋಡ್ಯಾರ ಅಂತೇಳಿ ಗೆಸ್ ಮಾಡ್ತೀನಿ. ನೋಡ್ರಿ, ಪಿಕ್ಚರ್ ನೋಡಿ ಬಂದ್ಮೇಲೆ ಹೇಳ್ತೀನಿ ಪಿಕ್ಚರ್ ಹೆಂಗೈತತ್ ನಿಮಗೆ. ಯಾಕಂದ್ರೆ ಇದ್ರ ಕ್ರೇಜ್ ನೋಡ್ರಿ, ಇಲ್ಲಿ ತುಂಬಿರೋ ಜನ ನೋಡ್ರಿ. ನಮ್ಮ ಪಿಕ್ಚರ್ ಮಸ್ತ್ ಐತೆ ಅಂತಲೇ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅಷ್ಟು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಸೆಕೆಂಡ್ ಪಿಕ್ಚರು ಅದೇ ರೀತಿ ಇರತ್ತಂತ ನಾನು ಅಂದ್ಕೊಂಡೀನಿ. ಸೊ ಒಳಗೆ ಹೋಗುನು ನೋಡುನು ಪಿಕ್ಚರ್ ಹೆಂಗೈತೆ ಅಂತೇಳಿ ತಿಳ್ಕೊನು. ಸೊ ಅಲ್ಲಿವರೆಗೂ ನಿಮಗೆ ಹೋಗಿ ಬಂದ್ಮೇಲೆ ರಿವ್ಯೂ ಹೇಳ್ತೀನಿ. ನಾವು ಪಿಕ್ಚರ್ ನೋಡಕ್ಕೆ ಬಂದೀವಿ. ಸಿನಿಮಾ ಥಿಯೇಟ್ರದಾಗ ವಾಯ್ಸ್ ಕೇಳಲ್ಲ, ಯಾಕಂದ್ರೆ ನಮ್ಮ ಹತ್ರ ಮೈಕ್ ಇಲ್ಲ. ಸೊ ಕಾಂತಾರ ಮೂವಿ ನೋಡಕ್ಕೆ ಬಂದೀವಿ. ಜನರೇ ಜಾಸ್ತಿ ಐತಿ. ಫುಲ್ ಸೌಂಡ್ ಅಂದರೆ ಸೌಂಡ್ ಐತಿ. ನೋಡಬೇಕು. ಎಲ್ಲ ಹುಡುಗಿರು ಅದಾರ, ಅಂಕಲ್ ಆಂಟಿ, ಸಣ್ಣ ಮಕ್ಕಳು ಹಿಡಿದು ಎಲ್ಲರೂ ಮೂವಿ ನೋಡಕ್ಕೆ ಬಂದಾರ. ಸೊ ಟಿಕೆಟ್ 100 ರೂಪಾಯಿ ರೀ. 60-50 ರೂಪಾಯಿ ಇರೋ ಟಿಕೆಟ್ 100 ರೂಪಾಯಿ ಮಾಡ್ಯಾರ. ಮತ್ತು ಆದರೂ ಬಂದೀವಿ. ನೋಡೋಣ ಹೆಂಗೈತಿ ಪಿಕ್ಚರ್ ಅಂತೇಳಿ. ಮಾತಾಡ್ರಿ ಏನ್ರ.
ಮೂವಿ ನೋಡ್ಕೊಂಡು ಈಗ ಮನೆಗೆ ಬಂದ್ವಿ. ಮೂವಿ ನಮಗೆ ಭಾಳ ಇಷ್ಟ ಆಯಿತು. ಟಿಕೆಟ್ 60 ರೂಪಾಯಿ ಇದ್ದಿದ್ದು ಎಷ್ಟು ಇಟ್ಟಿದ್ದು ರೀ? 100 ರೂಪಾಯಿ. 100 ರೂಪಾಯಿ. 60 ರೂಪಾಯಿ ಇದ್ದಿದ್ದು ಟಿಕೆಟನ್ನು 100 ರೂಪಾಯಿ ಕೊಡಾಕತ್ತಿದ್ರು. ನಾನು ಮತ್ತು ನಮ್ಮ ಯಜಮಾನ್ರು ಮತ್ತು ಅಕ್ಕ ಎಲ್ಲ ಸೇರಿ ನಾವು 4 ಟಿಕೆಟ್ ತೊಗೊಂಡಿದ್ವಿ. 4 ಟಿಕೆಟ್ಗೆ 400 ರೂಪಾಯಿ ಕೊಟ್ಟು ತೊಗೊಂಡ್ವಿ. ಪಾರ್ಕಿಂಗ್ ಚಾರ್ಜ್ ಜೊತೆ 10 ರೂಪಾಯಿ ತೊಗೊಕತ್ತಿದ್ರು ಮತ್ತು. ಸೊ ಕಾಂತಾರ ಮೂವಿ ಅಂತೂ ನಮಗೆ ಭಾಳ ಇಷ್ಟ ಆಯಿತು. ಫಸ್ಟ್ನೇ ಮೂವಿ ಸ್ಟೋರಿ ಮತ್ತು ಈ ಮೂವಿ ಸ್ಟೋರಿ ಸ್ವಲ್ಪ ಬೇರೆ ಬೇರೆ ಐತಿ. ಮತ್ತು ನೋಡೋಕ್ಕೂ ದೈವ ಭಕ್ತಿ ಅದು ಇದ್ದವರು ಯಾರು ಒಟ್ಟ ಈ ಮೂವಿ ಮಿಸ್ ಮಾಡ್ಕೋಬಾರ ಅಂತ ಹೇಳ್ತೀವಿ ರೀ. ನಮಗಂತೂ ಇಬ್ಬರಿಗೆ ಭಾಳ ಇಷ್ಟ ಆಯಿತು ಮೂವಿ. ನೀವು ಹೋಗಿ ನೋಡ್ರಿ. ಹಾಂ ಹೇಳ್ರಿ. ಚಲೋ ಐತಿ, ನೋಡ್ರಿ, ಆನಂದ ಪಡ್ರಿ. ನಾವಂತರೂ ಹೋಗಿ ನೋಡೇವಿ. ಮೂವಿ ನಮಗೆ ಭಾಳ ಇಷ್ಟ ಆಗೈತಿ. ನೀವು ಹೋಗಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಹಾಂ ನಾವು ಇಲ್ಲೇ ಬೆಳಗ್ಗೆ ನಾವು ಬೆಳಗ್ಗೆ ಇಲ್ಲೇ ನಾರ್ಮಲ್ ಟಾಕೇಜ್ ಐತಿ. ಅದ ಬಾಲ್ಕನಿ ಅದು ಇದ್ದಿದ್ದಿಲ್ಲ. ಸೌಂಡ್ ಸ್ವಲ್ಪ ಸಿಸ್ಟಮ್ ನಮಗೆ ಅಷ್ಟು ಕ್ಲಾರಿಟಿ ಇದ್ದಿದ್ದಿಲ್ಲ. ನೀವು ಬೇರೆ ಕಡೆ ಎಲ್ಲರೂ ನೋಡೋರು ನೋಡ್ರಿ, ಚೆನ್ನಾಗಿ ಸೌಂಡ್ ಇದ್ರೆ. ನಮಗೊಂದು ಸ್ವಲ್ಪ ಇಲ್ಲಿ ಸೌಂಡ್ ಪ್ರಾಬ್ಲಮ್ ಆಯಿತು. ಅವಾಗವಾಗ ಒಂದೆರಡು ಸರ್ತಿ ಬಂದು ಬಿತ್ತು. ಆಮೇಲೆ ರಿಪೀಟ್ ಸ್ಟಾರ್ಟ್ ಮಾಡಿದರು. ಸೊ ನೋಡ್ಕೊಂಬಂದ್ವಿ. ನಮಗೆ ಭಾಳ ಇಷ್ಟ ಆಗೈತಿ. ಸೊ ನೀವು ಏನು ಮಾಡಿರಿ, ಹೋಗ್ರಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿಗೆ ಈ ಲಾಗ್ ಮುಗಿಸ್ತೀವಿ. ಎಲ್ರಿಗೂ ಬಾಯ್, ನಮಸ್ತೆ. ಬಾಯ್.